ಇವತ್ತು ಬರ್ತಾ ಇದ್ದೀರಾ? ಏನ್ ನೈತಿಕತೆ ಇದೆ ನಿಮ್ಗೆ? ಯಾವ ನೈತಿಕತೆ, ಯಾವ ಮುಖ ಹೊತ್ಕೊಂಡು ಬರ್ತಾ ಇದ್ದೀರಾ? ನಮ್ಮ ತಂದೆಯವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸಾವಿರಾರು ಎಕರೆಗಳನ್ನ ಭೂ ಮಂಜೂರಾತಿ ಮಾಡ್ಕೊಂಡಿದ್ದಾರೆ. ಆ ಭಾಗ ಈ ಭಾಗದ ಜನಗಳು ಕೇಳ್ಕೊಳ್ಳಿ. ಸಿಎಂ ಲಿಂಗಪ್ಪನವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸಾವಿರಾರು ಎಕರೆಗಳನ್ನ ಯಾವುದೇ ಒಂದು ರೂಪಾಯಿ ಲೋಪ ಬರೆದ ರೀತಿಯಲ್ಲಿ ಯಾರು ನಿಜವಾದ ಫಲಾನುಭವಿ ಇದ್ದಾನೆ ಅವ್ರಿಗೆ ಜಮೀನು ಮಾಡ್ಕೊಂಡಿದ್ದಾರೆ. ನೀವು 1 ಕುಂಟೆ ಜಮೀನನ್ನ ಮಾಡಿಕೊಟ್ಟಿದ್ರೆ ಈ ಭಾಗಕ್ಕೆ ಬನ್ನಿ. ಒಂದೇ 1 ಕುಂಟೆ ಕೇಳಿ ಜನಗಳಲ್ಲಿ. ಇಲ್ಲ, ಕುಮಾರಸ್ವಾಮಿ ಅವ್ರು ಮಾಡ್ಕೊಟ್ಟಿದ್ದಾರೆ, ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಮಾಡ್ಕೊಟ್ಟಿದ್ದಾರೆ ಅಂತ, ಎ ಮಂಜು ಅವ್ರು ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ ನಾವು ಬೇಕಾದ್ರೆ ನಿಮ್ ಪರವಾಗಿ ಬರ್ತೀವಿ. ನೀವು 1 ಎಕರೆ ಜಮೀನ 1 ಕುಂಟೆ ಜಮೀನ ಮಾಡ್ಕೊಟ್ಟಿದ್ದಾರೆ ಇಲ್ಲಿವರೆಗೂ. ನಿಮ್ಗೆ ಯಾವ ನೈತಿಕತೆ ಇದೆ ಇಲ್ಲಿ ಬರೋಕೆ? ನಿಮಗೆ ಮತ ಬೇಕಾದಾಗ ಮಾತ್ರ ಬರ್ತೀರಾ, ಕಣ್ಣಲ್ಲಿ ನೀರು ಸುರಿಸ್ತೀರಾ, ವಿಷ ತಗೊಂತೀರಾ, ಎಲ್ಲ ಮಾಡ್ತೀರಾ. ಇವತ್ತು ರೈತರ ಪರವಾಗಿ ನೀವು ಇವತ್ತು ಇರ್ಬೇಕಾಗಿತ್ತಾ? ಆಯ್ತು, ಕುಮಾರಸ್ವಾಮಿ ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ವಿಧಾನಸೌಧಕ್ಕೆ ಕರೆದ್ರು. ಯಾಕೆ ಸ್ವಾಮಿ ಹೋಗ್ಬಾರ್ದು ವಿಧಾನಸೌಧಕ್ಕೆ? ನಿಮ್ಮನ್ನ 2 ಸಾರಿ ಅಭ್ಯರ್ಥಿಗಳು ಮುಖ್ಯಮಂತ್ರಿಗಳು ಮಾಡಿದಂಥ ಕ್ಷೇತ್ರ ಅಲ್ವಾ ಅದು? ನೀವು ವಿಧಾನಸೌಧಕ್ಕೆ ಹೋಗಿರ್ಲಿಲ್ವಾ? ನೀವು ವಿಧಾನಸೌಧದಲ್ಲಿ ಇರ್ಲಿಲ್ವಾ? ನಿಮ್ಮನ್ನ ತಳ್ಬಿಡ್ತಿದ್ರ ವಿಧಾನಸೌಧದಿಂದ? ವಿಧಾನಸೌಧ ತಳ್ಬಿಡ್ತಿದ್ರ ಸ್ವಾಮಿ? ಯಾಕೆ ಈ ಗೋಸುಂಬೆ ಆಟ ಆಡ್ತೀರಾ ನೀವು? ರೈತರಿಗೆ ಉತ್ತರ ಕೊಡಿ. ರೈತರ ಪರವಾಗಿ ಕೆಂಪು ವಲಯ ತೆಗೆಸಿ. ಇವತ್ತು ಕೂಡ ಸಾಧಕ ಬಾಧಕಗಳ ಬಗ್ಗೆ ಆಲೋಚನೆ ಮಾಡಿ. ಇವತ್ತು ಯೋಜನೆ ಬಂದ್ರೆ ಏನಾಗ್ತದೆ, ಬರ್ದೇ ಇದ್ರೆ ಏನಾಗ್ತದೆ ಅನ್ನೋ ಸಾಧಕ ಬಾಧಕಗಳ ಬಗ್ಗೆ ತಾವು ಯೋಚನೆ ಮಾಡಿ ಒಂದು ಉತ್ತರ ಕೊಟ್ಬಿಟ್ಟು ಹೋಗಿ ಇಲ್ಲಿಂದ. ಅದನ್ನ ಬಿಟ್ಟು ಇಲ್ಲಿ ಕೂತಿರ್ತಕ್ಕಂಥ ರೈತರ ಮಧ್ಯೆ, ಅಣ್ಣ ತಮ್ಮಂದಿರ್ತಕ್ಕಂಥ ಮಧ್ಯೆ ನೀವು ಒಂದು ಜಗಳವನ್ನು ಉಂಟು ಮಾಡಿ ಇವತ್ತು ಈ ಒಂದು ಕೆಲಸಕ್ಕೆ ನಾಳೆ ಮುಂದೆ ಆಗ್ತಕ್ಕಂಥ ಎಲ್ಲ ದುಷ್ಪರಿಣಾಮಗಳಿಗೆ ನೇರ ಹೊಣೆಗಾರರು ಕುಮಾರಸ್ವಾಮಿ ಆಗ್ತಾರೆ ಅಂತ ಹೇಳ್ತಾ ಇವತ್ತು ಕೂಡ ಹೇಳ್ತೀನಿ ಕೇಳ್ಕೊಳ್ಳಿ. ದೇವೇಗೌಡರು ಅರ್ಧಳ್ಳಿನ ತಮ್ಮ ಕುಟುಂಬ ಸಮೇತರಾಗಿ ಗುಲ್ಬರ್ಗ ರಾಯಚೂರಿಗೆ ಹೋಗ್ಲಿಲ್ಲ, ಬೀದರ್ಗೆ ಹೋಗ್ಲಿಲ್ಲ, ಬಂದಿದ್ದರಿಗೆ ಬೆಂಗಳೂರಿಗೆ. ಯಾಕೆ ಹೇಳಿ? ಬೆಂಗಳೂರು ಅಭಿವೃದ್ಧಿ ಆಗಿದೆ, ಹಾಗಾಗಿ ಬೆಂಗಳೂರಿಗೆ ಹೋಗೋಣ ಅಂತೇಳಿ ತಮ್ಮ ಸಕುಟ ಪರಿತವಾಗಿ ಇವತ್ತು ಬೆಂಗಳೂರು ಬಂದ್ರು. ಅದೇ ತರ ಇಲ್ಲೊಂದು ನಗರ ಆಗೋದು ಬೇಡವಾ? ನಮ್ಮ ಮಕ್ಕಳು ಉದ್ಧಾರ ಆಗೋದು ಬೇಡವಾ? ನಮ್ಮ ಮಕ್ಕಳು ಚೆನ್ನಾಗಿರೋದು ಬೇಡವಾ? ಇದಕ್ಕೆ ಉತ್ತರ ಕೊಟ್ಬಿಟ್ಟು ತಾವು ದಯಮಾಡಿ ಹೋಗಿ ಅಂತ ಹೇಳ್ತಾ ಈ ಒಂದು ರೈತ ಹೋರಾಟ ಹೀಗೆ ಮುಂದುವರಿಲಿ. ನಾವು ಭೂಮಿ ಪರವಾಗಿ ಅಕ್ವೈರ್ ಬೇಕು ಅನ್ನೋ ಒಂದೇ ಒಂದು ಸಿದ್ಧಾಂತದಿಂದ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಕೂಡ ನಮ್ಮ ಬಾಲಣ್ಣ ಅವರು ಇರ್ಬೋದು, ಡಿ ಕೆ ಸುರೇಶ್ ಅವರು ಇರ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ನಾವೆಲ್ಲ ಕೇಳ್ಕೊಂಡ್ವಿ ಅವ್ರಿಗೆ. ಬಾಲಣ್ಣ ಅವ್ರಿಗೆ ಏನಂತ, ಅಣ್ಣ ಇಲ್ಲ ಕೈ ಬಿಡಿಸಿ, ಇಲ್ಲ ಅಕ್ವೇಷನ್ ಮಾಡ್ಕೊಳ್ಳಿ. ಕೈ ಬಿಡ್ಸಕ್ಕಾಗಲ್ಲ. ಒಂದೇ ಪ್ರಶ್ನೆ ಕುಮಾರಸ್ವಾಮಿ ಅವ್ರಿಗೆ, ಕೆಂಪು ವಲಯನ ಕೈ ಬಿಡ್ಸಕ್ ಆಗ್ತದ? ನೀವು ಕಾನೂನು ತಜ್ಞರನ್ನ ನೀವು ಕೇಳ್ಕೊಳ್ಳಿ. ನೀವು ಕೆಂಪು ವಲಯನ ಕೈ ಬಿಡ್ಸಕ್ ಆಗ್ತದೆ ಏನಾದ್ರೆ ನಡಿ, ನಾವು ಬರ್ತೀವಿ. ಆಗಲ್ವಾ? ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಬೆಲೆಗಿಂತ 10 ಲಕ್ಷ ಕಡಿಮೆ ಕೊಟ್ಟು ಇಲ್ಲಿ ಕೂತಿರೋ ಜಮೀನೆಲ್ಲ ನೀವೇ ತಗೊಬಿಡಿ. 10 ಲಕ್ಷ ಕಡಿಮೆ ಕೊಡಿ. ನಾವು 10 ಲಕ್ಷ ಕಡಿಮೆ ಕೊಡ್ತೀವಿ. ಈ ಭೂಮಿನ ನೀವೇ ತಗೋಬಿಟ್ಟು ಅವ್ರ ಪರವಾಗಿ ನೀವು ವಾದವನ್ನು ಮಂಡಿಸಿ.